ಗಂಡ ಹೆಂಡತಿಯರ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಇವತ್ತು ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ಬಡವಾಗಿದ್ದು ರಾಜ್ಯದ ಜನ. ಬೀದಿಗೆ ಬಿದ್ದಿದ್ದು ರಾಜ್ಯದ ಜನ. ಬಸ್ ಸ್ಟಾಪ್ನಲ್ಲಿ ಕಾದು ಕಾದು ಸುಸ್ತಾಗಿದ್ದು ರಾಜ್ಯದ ಜನ. ಎಸ್, ಹೈಕೋರ್ಟ್ ಚಾಟಿಗೆ ನಡುಬಾಗಿದ ಸಾರಿಗೆ ನೌಕರರ ಒಕ್ಕೂಟ. ನಿಮಗೆ ಸಮಸ್ಯೆ ಇದ್ದರೆ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ, ಅದು ಬಿಟ್ಟು ಜನಸಾಮಾನ್ಯರನ್ನ ಒತ್ತೆಯಾಗಿರಿಸುವುದನ್ನ ಸಹಿಸೋದಿಲ್ಲ. ಹೈಕೋರ್ಟ್ ಚಾಟಿಗೆ ನಡುಬಾಗಿದ ಸರ್ಕಾರಿ ನೌಕರರು, ನಿಮಗೆ ಸಮಸ್ಯೆ ಇದ್ದರೆ ಸರ್ಕಾರದೊಂದಿಗೆ ಚರ್ಚೆ ಮಾಡಿ. ಇವತ್ತು ಬೆಳಿಗ್ಗೆ ನಾವು ಅದನ್ನೇ ಹೇಳಿದ್ದು, ಜನಸಾಮಾನ್ಯರನ್ನ ಒತ್ತೆಯಾಗಿರಿಸುವುದನ್ನ ಸಹಿಸೋದಿಲ್ಲ. ಹೈಕೋರ್ಟ್ ಆದೇಶವಿದ್ದರೂ ನೀವು ಅದನ್ನ ಪಾಲಿಸಿಲ್ಲ. ನಿನ್ನೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು, ಹೀಗೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲು ಹೇಳ್ತೀವಿ. ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು. ನೆನಪಿರಲಿ, ಜಂಘಾಬಲ ನಡಗುತ್ತವ್ರದ್ದು. ಈಗ ಸಾರಿಗೆ ನೌಕರರ ಸಂಘಟನೆಗಳಿಗೆ ಹೈಕೋರ್ಟ್ ತರಾಟೆ. ನಿಮಗೆ ಗೊತ್ತಿರಲಿ, ಗುಂಪಲ್ ಗೋವಿಂದ ಆಗಲ್ಲ. ನಮ್ದೊಂದು ಬಹುದೊಡ್ಡ ಸಂಘಟನೆ, ಯಾರ ಮೇಲೆ ಅಂತ ಕಂಡೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನ್ಯಾಯಾಂಗ ನಿಂದನೆ ಯಾರ ಹೆಸರಲ್ಲಿ ಮಾಡ್ತೀರಿ ಅಂತ ಹೇಳಿ ಕನ್ಫ್ಯೂಷನ್ ಇರ್ಬೋದು. ನಿಮ್ಮ ಸಂಘಟನೆಯ ಪದಾಧಿಕಾರಿಗಳು ಕೂತ್ ಜಾಗದಿಂದ ಎಳ್ಕೊಂಡು ಹೋಯ್ತಾರೆ ದರ ದರ ಅಂತ. ಸಾರಿಗೆ ಸಿಬ್ಬಂದಿಗೆ ಕೆಲಸಕ್ಕೆ ಹಾಜರಾಗಲು ಅನಂತ ಸುಬ್ಬರಾವ್ ಸೂಚನೆ. ಈ ಕ್ಷಣದಿಂದಲೇ ಕರ್ತವ್ಯಕ್ಕೆ ಹಾಜರಾಗಲು ಸಿಬ್ಬಂದಿಗೆ ನಿರ್ದೇಶನ. ಮುಷ್ಕರ ಕೈಬಿಟ್ಟಿಲ್ಲ, ಸದ್ಯಕ್ಕೆ ಮುಂದೂಡಿದ್ದೇವೆಂದ ಅನಂತ ಸುಬ್ಬರಾವ್. ನೀವು ಕೈ ಬಿಡಬೇಡಿ, ಆದರೆ ಕೋರ್ಟ್ ಸೂಚನೆಯನ್ನು ಪಾಲಿಸಿ. ಕೋರ್ಟ್ ಚಾಟಿಗೆ ನಡುಬಾಗಿದ ಸಾರಿಗೆ ನೌಕರರ ಒಕ್ಕೂಟ. ಇವತ್ತು ರಾಜ್ಯದಲ್ಲಿ ನಾವು ಬೆಳಗಿನಿಂದ ಅರ್ಚ್ಕೊತಾ ಇದ್ದೀವಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ಸಾರಿಗೆ ನೌಕರರಿಗೆ ವೇತನ ಹೆಚ್ಚು ಮಾಡೋದಕ್ಕೋ ಅಥವಾ ವೇತನ ಪದ್ಧತಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರದ ಗಮನ ಸೆಳಿಬೇಕು ಅಂದರೆ ಹೋಗಿ ಸಾರಿಗೆ ಸಚಿವರು ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳಿ, ಧರಣಿ. ಸಾರಿಗೆ ಸಚಿವರ ಮನಸ್ಸನ್ನು ಕದಿಯೋ ಪ್ರಯತ್ನ ಮಾಡಿ. ಇನ್ನು ಸಾರಿಗೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನಿಮ್ಮಿಂದ ಸಾಧ್ಯ ಆಗದೇ ಇದ್ದರೆ, ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವ ಅಧಿಕಾರ ಮತ್ತು ಹಕ್ಕು ನಿಮಗಿದೆ. ಅದರ ಅರ್ಥ ಪ್ರಯಾಣಿಕರನ್ನ ನಡುಬೀದಿಯಲ್ಲಿ ಅನಾಥರ ಥರ ನಿಲ್ಲಿಸಬೇಕು ಅಂತಾನ? ಅದರ ಅರ್ಥ ಬಾಣಂತಿ ಹೆಂಗಸರನ್ನ ಬಸ್ ಸ್ಟ್ಯಾಂಡಿನ ನಡು ಮೈದಾನದಲ್ಲಿ ಹಸಿವಿನಿಂದ ಸಾಯಬೇಕು ಅಂತಾನ? ನೀವು ಮಾಡೋ ಆಟಗಳಿಗೆ, ನೀವು ನಿಮ್ಮ ವೇತನ ಇನ್ಕ್ರಿಮೆಂಟಿಗೆ ಮಾಡುವಂತಹ ಹೈಡ್ರಾಮಗಳಿಗೆ ಜನ ಯಾಕ್ರಿ ಪಶ್ಚಾತ್ತಾಪ ಪಡಬೇಕು? ಜನ ಯಾಕೆ ನಡಿಬೂದಿಯಲ್ಲಿ ಏನು ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಪಾಪ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಸ್ ಸ್ಟಾಪಲ್ಲಿ ತನ್ನ ಊರಿಗೆ ಹೋಗೋಕ್ಕೋಸ್ಕರ ಬಸ್ಸಿಗಾಗಿ ಕಾದು ಕಾದು ಸುಸ್ತಾಗುವಂಥ ಪರಿಸ್ಥಿತಿ? ಇದನ್ನು ಸಹಿಸೋದಿಲ್ಲ. ಕೋರ್ಟ್ ಕೂಡ ಅದನ್ನೇ ಸೂಚನೆ ಕೊಡ್ತಾ ಇರೋದು. ನಿಮಗೂ ಮತ್ತು ಲೇನಾದೇನ ಇರೋದು ಯಾರಿಗೆ? ಲೇನಾದೇನ ಇರೋದು ನಿಮಗೂ ಮತ್ತು ಸರ್ಕಾರಕ್ಕೆ. ನಿಮ್ಮ ಸಮಸ್ಯೆಗಳನ್ನು ಸರ್ಕಾರದ ಜೊತೆ ಮಾತನಾಡಿ ಬಗೆಹರಿಸ್ಕೊಳ್ಳಿ. ಅದರ ಅರ್ಥ ಡಿಪೋದಲ್ಲಿ ಗಾಡಿ ನಿಲ್ಲಿಸ್ತೀನಿ, ಫ್ರೀಡಮ್ ಪಾರ್ಕ್ ಮುಂದೆ ಬಂದು ಘೋಷಣೆ ಕೂಗ್ತೀನಿ ಅನ್ನೋದಾ? ಅದರಿಂದ ಪರಿಹಾರ ಸಿಕ್ಬಿಡುತ್ತೇನು? ಕೋರ್ಟ್ ಕೇಳೋ ಪ್ರಶ್ನೆ ಇದು. ಇಂತಹ ಸೂಕ್ಷ್ಮ ಪ್ರಶ್ನೆ ನೋಡಿ. ನ್ಯಾಯಾಂಗ ನಿಂದನೆ ಅಲ್ವಾ? ನಿನ್ನೆ ಕೋರ್ಟ್ ಕೊಟ್ಟ ಆದೇಶ ಏನು? ನೀವು ಮುಷ್ಕರವನ್ನು ನಿಲ್ಲಿಸ್ಬಿಡಿ ಅಂತ ಹೇಳಲಿಲ್ಲ ಕೋರ್ಟು, ಅದನ್ನು ಮುಂದೂಡಿಕೆ ಮಾಡಿ. ಮುಷ್ಕರ ಅನ್ನೋದು ನಿಮ್ಮ ಹಕ್ಕು ಮತ್ತು ಅಧಿಕಾರ. ಡೆಮೋಕ್ರಸಿಯಲ್ಲಿ ಪ್ರತಿ ಪ್ರಜೆಗೂ ಕೂಡ ಪ್ರತಿಭಟಿಸುವಂತಹ ಮತ್ತು ತನ್ನ ಹಕ್ಕಿಗಾಗಿ ಧ್ವನಿ ಎತ್ತುವಂತಹ ಎಲ್ಲ ಅವಕಾಶ ಮತ್ತು ಸ್ವಾತಂತ್ರ್ಯ ಇದೆ. ಅದನ್ನು ಗಮನಿಸಿಲ್ಲ. ನಿಮಗೊಂದು ಸೂಚನೆ ಕೊಡ್ತು, ಪೋಸ್ಟ್ಪೋನ್ ಮಾಡಿ, ಮುಂದೂಡಿಕೆ ಮಾಡಿ. ನೀವು ಮಾಡಿದ್ದೇನು? ತೊಟ್ಟ ಕಾಕಿ ಬಟ್ಟೆಯನ್ನ ಕಳಚಿಟ್ಟು ಮುಷ್ಕರ ಮಾಡಿದ್ರಿ. ಡಿಪೋದಲ್ಲಿ ನಿಲ್ಲಿಸಲಾದ ಬಸ್ಸನ್ನ ಸ್ಟಾರ್ಟ್ ಮಾಡೋದು ಬಿಡಿ, ತಿರುಗಿ ನೋಡಲಿಲ್ಲ ನೀವುಗಳು. ಆ ಬಸ್ಸನ್ನ ಕಾಯುತ್ತಿದ್ದ ಜನ ಕಂಗಾಲು. ಹುಬ್ಬಳ್ಳಿಯಲ್ಲೊಂದಷ್ಟು ವಯೋವೃದ್ಧರು, ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲೊಂದಷ್ಟು ಗೃಹಿಣಿಯರು, ಬೆಳಗಾವಿಯ ಬಸ್ ಸ್ಟಾಪ್ನಲ್ಲೊಂದಷ್ಟು ವಿದ್ಯಾರ್ಥಿಗಳು ಎಲ್ಲ ಬಾಯ್ ಬಡ್ಕೊಂಡ್ರು ಪಾಪ ಹಾಡ ಹಗಲೆ. ಬರೀ ಜನಸಾಮಾನ್ಯರು ಮಾತ್ರನಾ? ಸಿನಿಮಾ ನಟರು, ಆ ಪಾಪ ವನವಳ್ಳಿ ಕೃಷ್ಣ ಆ ವಯಸ್ಸಿಗೂ ಆ ಬಿಸಿಲಲ್ಲಿ ನಿಂತ್ಕೋಬೇಕಾದ ಪರಿಸ್ಥಿತಿ ತಂದ್ರಲ್ರಿ. ವನವಳ್ಳಿ ಕೃಷ್ಣ ವಯಸ್ಸಾಗಿದೆ ಆ ಮನುಷ್ಯನಿಗೆ. ತನ್ನ ಹೆಂಡತಿ ಜೊತೆ ಅರ್ಧ ಗ್ಲಾಸ್ ಟೀ ಹಿಡ್ಕೊಂಡು ಕಾಯ್ತಾ ಇತ್ತು ಬಸ್ ಸ್ಟ್ಯಾಂಡಲ್ಲಿ. ಊರಿಗೆ ಹೋಗೋ ಬಸ್ ಬರುತ್ತೆ. ಎಲ್ಲಿ ಬಸ್ಸು? ಬಸ್ ಇಲ್ಲ. ಎಲ್ಲೋದ್ರು ಡ್ರೈವರು ಕಂಡಕ್ಟ್ರು ಅಂದರೆ ಸ್ಯಾಲ್ರಿ ಸಂಬಳ ಜಾಸ್ತಿ ಮಾಡಕ್ಕೆ ಹೋಗೋವ್ರೆ ಅಂತ. ಹೌದು, ನಿಮ್ಮ ಹಕ್ಕದು. ಫ್ರೀಡಮ್ ಟಿವಿ ನಿಮ್ಮ ಪರವಾಗಿಯೇ ನಿಂತುಕೊಳ್ಳುತ್ತೆ ಎಲ್ಲಿಯವರೆಗೆ, ಕಾನೂನನ್ನು ಎಲ್ಲಿಯವರೆಗೆ ಪಾಲಕರಾಗಿರ್ತೀರೋ ಅಲ್ಲಿವರೆಗೆ. ಆದರೆ ನೀವು ಮಾಡಿದ್ದೇನು?
ನ್ಯಾಯಾಲಯದ ಆದೇಶವಿದ್ದರೂ ಮುಷ್ಕರಕ್ಕೆ ಸಪೋರ್ಟ್ ಮಾಡಿದ್ರಿ. ಇವತ್ತು ನ್ಯಾಯಾಲಯ ಹೇಳ್ತು ನಿಮ್ಮ ಪದಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬಹುದು, ಆ ಅವಕಾಶ ನಮಗಿದೆ. ಪದಾಧಿಕಾರಿಗಳನ್ನ ಬಂಧನ ಮಾಡಬಹುದು ಈ ಕೇಸಲ್ಲಿ. ನಮ್ಮ ಕಟ್ಟ ಕಡೆಯ ಕೂಗು ಆ ಸರ್ಕಾರಿ ನೌಕರರ ವೇತನವೂ ಕೂಡ ಜಾಸ್ತಿ ಆಗಬೇಕು. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಜನಸಾಮಾನ್ಯರನ್ನ ಬಸ್ ಸ್ಟ್ಯಾಂಡ್ನಲ್ಲಿ ಕಾಯಿಸಬೇಡಿ. ನಾಳೆ ದಿನ ನಿಮ್ಮ ಕಾಕಿ ಬಟ್ಟೆಗೆ ಚೆನ್ನಾಗಿ ಇಸ್ತ್ರಿ ಮಾಡ್ಕೊಂಡು ಬಸ್ ಸ್ಟಾರ್ಟ್ ಮಾಡಿ. ನೀವು ಎಲ್ಲಿಯವರೆಗೂ ಕೂಡ ಜನಸಾಮಾನ್ಯರ ಪರವಾಗಿರ್ತೀರೋ ಸರ್ಕಾರ ನಿಮ್ಮ ಡಿಮ್ಯಾಂಡ್ಗಳನ್ನು ಪೂರೈಸಬಹುದು. ಅದಕ್ಕೆ ಬೇರೆ ಬೇರೆ ಸೂತ್ರಗಳಿದಾವ್ರಿ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಆದರೆ ಜನವಿರೋಧಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಕಂಗಾಲು ಮಾಡುವಂತಹ ಪದ್ಧತಿಗಳನ್ನು ಪ್ರಾಯೋಗಿಕಕ್ಕೆ ತಂದು ನೀವು ಗಳಿಸೋದೇನಿದೆ? ಏನನ್ನು ಗಳಿಸೋದಿಲ್ಲ. ಇವತ್ತು ನ್ಯಾಯಾಲಯ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಒಂದು ನಿಶ್ಚಿತ ಅವಧಿಯವರೆಗೂ ಕೂಡ ನೀವು ಪ್ರತಿಭಟನೆ ಮುಷ್ಕರಕ್ಕೆ ಮುಂದಾಗಬಾರದು ಅನ್ನೋ ಆದೇಶ. ಸೊ ಎಸ್ಮಾ ಕಾಯ್ದೆ ಅಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಕೂಡ ಬಂಧಿಸಬಹುದು. ಸಾರಿಗೆ ನೌಕರರ ಸಂಘಟನೆಗಳಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಮುಷ್ಕರಕ್ಕೆ ನೀಡಿದ್ದ ತಡೆಯಾಜ್ಞೆ 2 ದಿನ ವಿಸ್ತರಣೆಯನ್ನು ಕೂಡ ಮಾಡಲಾಗಿರುವಂತಹದ್ದು. ಜೊತೆಗೆ ಆಗಸ್ಟ್ 7ಕ್ಕೆ ಮುಂದಿನ ವಿಚಾರಣೆ ನಿಗದಿ ಮಾಡಿದಂತಹ ಹೈಕೋರ್ಟ್ ಈ ಬೆನ್ನಲ್ಲೇ ಮುಷ್ಕರದಿಂದ ಹಿಂದೆ ಸರಿದ ಸಾರಿಗೆ ನೌಕರರು, ಸಾರಿಗೆ ಸಿಬ್ಬಂದಿಗೆ ಕೆಲಸಕ್ಕೆ ಹಾಜರಾಗಲು ಅನಂತ ಸುಬ್ಬರಾವ್ ಅಂದರೆ ಆ ಒಂದು ಸಾರಿಗೆ ನೌಕರರ ಸಂಘಟನೆಯ ಅಧ್ಯಕ್ಷರು ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕ್ಷಣದಿಂದಲೇ ಕರ್ತವ್ಯಕ್ಕೆ ಹಾಜರಾಗಲು ಸಿಬ್ಬಂದಿಗೆ ನಿರ್ದೇಶನ. ಧೂಳು ಹಿಡಿದು ಕೂತಿರುವಂತಹ BMTC ಬಸ್ಸಿನ ಗ್ಲಾಸನ್ನು ಒರೆಸಿ ನಾಳೆ ಆ ಸೀಟಲ್ಲಿ ಕೂತು ಸ್ಟಾರ್ಟ್ ಮಾಡ್ಕೊಂಡು ಜನರ ಜೊತೆ ನೆಗಾಡ್ಕೊಂಡು ಬಸ್ಸಲ್ಲಿ ಹೋಗಿ. ನಾಡಿದ್ದು ಸರ್ಕಾರ ಮನಸ್ಸು ಬದಲಾಯಿಸಿ ನಿಮ್ಮ ವೇತನವನ್ನು ಹೆಚ್ಚು ಮಾಡಿದ್ರು ಮಾಡ್ಯಾರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.